ಬೀದಿಲಿದೆ. ಬೀದಿಲಿರ್ಬೇಕಾದ್ರೆ ನಾಯಿ ನಮ್ಮ ಹಾಸಿಗೆ ಅದಕ್ಕೆ ಬೆಡ್ ನಮ್ಮ ಜೊತೆಲೆ ಮಲಗುತ್ತೆ ಅಂತಾರೆ ಒಬ್ರು. ನಮ್ಮ ಜೊತೆಲೆ ಇಟ್ಕೊಂಡಿದ್ವಿ ನಾಯಿನ. ಅದು ಯಾವ ಪುಣ್ಯ ಮಾಡಿದ್ದೋ ಗೊತ್ತಿಲ್ಲ. ಹಾಗೆ ಇದನ್ನ ನೀವು ನಿಧಾನದಲ್ಲಿ ಕಿವಿ ಮಾಡಿ ಲಿಕ್ವಿಡ್ ರೂಪದಲ್ಲಿ ಹೋಗ್ಬಿಡ್ಬೇಕು. ಲಿಕ್ವಿಡ್ ಆಗಿ ಹೋಗ್ಬೇಕು. ಅದಕ್ಕೆ ಹೇಳಿದ್ದು ನಮ್ಮ ಪೂರ್ವಿಕರು ತಮಾಷೆಗೆ ಕಾಫಿಯನ್ನ ತಿನ್ನು, ಇಡ್ಲಿಯನ್ನ ಕುಡಿ ಅಂತ. ಇಡ್ಲಿಯನ್ನ ಕುಡಿ ಅಂದ್ರೆ ಏನು? ಅದು ದ್ರವ ರೂಪವಾಗಿ ನಿಮ್ಮ ಸಳೆವ ಎಲ್ಲ ಜಾಯಿಂಟ್ ಎಲ್ಲ ಸೇರಿ ಅದೇನಾಗ್ತದೆ, ನಿಮ್ಮ ಆಹಾರದ ಜೊತೆಗೆ ಆ ರಸ ಸೇರ್ಬೇಕು. ಅದು ಆಹಾರ ರಸ ಒಳಗಡೆ ಸೇರಿದಾಗಿ ಹಾಗೆ ಆಹಾರ ಹೋದಾಗ ನಿಮ್ಮ ದೇಹಕ್ಕೆ ಎನರ್ಜಿ ಬೇಕಾದಷ್ಟು ಬರ್ತದೆ. ಆಮೇಲೆ ಅದರಲ್ಲಿ ನಿಮ್ಮ ದೇಹದಲ್ಲಿ ಉತ್ಪನ್ನವಾದಂತ ಎನರ್ಜಿ ಚೆನ್ನಾಗಿ ತಿಳ್ಕೊಳ್ಳಿ. ಬಹುಶಃ ಕೆಲವು ಈ ಪುಸ್ತಕದಲ್ಲೋ ಅಲ್ಲೆಲ್ಲೋ ಕೇಳಿರ್ತೀರಿ, ಅದೇ ಪಠ್ಯ ಪುಸ್ತಕ ಹಾಕಲ್ಲ ಇದನ್ನೆಲ್ಲ. ನಮ್ಮ ದೇಹದಲ್ಲಿ ಉತ್ಪನ್ನವಾದಂತ ಎನರ್ಜಿ 90% ಖರ್ಚಾಗೋದು ನಮ್ಮ ಆಹಾರವನ್ನ ಜೀರ್ಣ ಮಾಡುತ್ತೆ. ಹೇಗೆ ನೀವು ಹೇಳ್ತೀರಲ್ಲ, ನಮ್ಮ ದೇಶದ ಬಡ್ಜೆಟ್ ಅಲ್ಲಿ 16-13% ಸಾಲ ಕಟ್ಟಕ್ಕೆ ಬಡ್ಡಿಗೆ ಅಂತ ಹೇಳ್ತೀರಲ್ಲ, ಹಾಗೆ 90% ನಮ್ಮ ಆಹಾರವನ್ನ ಜೀರ್ಣ ಮಾಡೋಕ್ಕೆ ಕಲಿಕೆ. ಮಾತಾಡಕ್ಕೆ 8% ಮಾತಾಡ್ತೀವಲ್ಲ, ಕಮ್ಯುನಿಕೇಶನ್ ಮಾಡ್ತೀವಲ್ಲ, ಅದಕ್ಕೆ 8% ಖರ್ಚಾಗುತ್ತೆ ಎನರ್ಜಿ. 8% ಕೆಲಸ ಮಾಡಕ್ಕೆ ಬೇಕಾಗಿದ್ದು 2% ಮಾತ್ರ. ಅದೇ ನಾವು ಉಲ್ಟಾ ಹೆಂಗ್ ಮಾಡ್ಕೊಂಡಿದ್ವಿ ಅಂದ್ರೆ, ಅವ್ನು ಮೂಟೆ ಹೊರ್ತಾನೆ, ಅವ್ನು ಕಲ್ಲು ಹೊರ್ತಾನೆ, ಅವ್ನು ತುಂಬಾ ಹಾರ್ಡ್ ವರ್ಕ್, ಅವ್ನಿಗೆ ಏನ್ ಮಾಡಿ ಒಳ್ಳೆ ಊಟ ಕೊಡಿ ಅಂತ ಹೇಳ್ತೀನಿ. ಅವನು ಕೊಟ್ಟಿದ್ದು ಎನರ್ಜಿ ಎಲ್ಲ ಆಹಾರ ಜೀರ್ಣ ಆಗಕ್ಕೆ ಅವ್ನಿಗೆ ಕೆಲಸಕ್ಕೆ ಶಕ್ತಿ ಜಾಸ್ತಿ ಬೇಡ. ನಾವು ತಿಳ್ಕೊಂಡಿದ್ದಷ್ಟೇ. ಇದನ್ನ ನಿಧಾನದಲ್ಲಿ ಚ್ಯೂವಿಂಗ್ ಮಾಡಿ ಅದು ಲಿಕ್ವಿಡ್ ಆಗಿ ಹೋಗ್ಬೇಕು. ಇಷ್ಟ ಆಹಾರ ತಿಂದ್ರೆ ನೀವು 2 days ಹಸಿವಾಗಲ್ಲ. ಯಾಕೆ ಹಸಿವಾಗುತ್ತೆ ಅಂತಂದ್ರೆ, ನಾವು ತಿನ್ನಂತ ಆಹಾರವನ್ನ ಜೀರ್ಣ ಮಾಡಕ್ಕೆ ಎನರ್ಜಿ ಎಲ್ಲ ಖರ್ಚಾಯ್ತಲ್ವಾ, ಇದಕ್ಕೆ ಎನರ್ಜಿ ಜಾಸ್ತಿ ಬೇಡ. ನಮ್ಮ ದೇಹದಲ್ಲಿ ಶಕ್ತಿ ಏನಾಗ್ತದೆ, ಹಾಗೆ ಸೇವ್ ಆಗ್ತದೆ. ಇದು ಯಾವಾಗ ಜಾಗೃತಿ ಆಗ್ತದೆ? ಪಕ್ಕದಲ್ಲಿ ಬಂದು ಕೇಳ್ತಾನೆ, ನಾಷ್ಟ ಮಾಡಿದ್ಯಾ ಅಂತ. ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು. ಕೆಲವರೆಲ್ಲ ನೋಡ್ಬೇಕು, ರಾತ್ರಿ ಊಟ ಮಾಡ್ತಾ ಇರ್ತಾರೆ, ಲಾಸ್ಟ್ ತಿನ್ನುವಾದ್ಮೇಲೆ ಶ್ರೀಮತಿ ಕೇಳ್ತಾರೆ, ನಾನು ಬೆಳಿಗ್ಗೆ ಏನ್ ಮಾಡ್ತೀಯ? ಅದೇನಿಲ್ಲ, ದೊಡ್ಡ ಆಗ್ತಿದ್ದೀನಿ. ಬಟಾಣಿ ನೀರಿಗೆ ಹಾಕಿದ್ದೀನಿ, ಬಾತ್ ಮಾಡ್ತೀನಿ. ಇದು ಒಂದನ್ನ ನೀವು ಗೆದ್ದು ಬಿಟ್ರೆ, ಇದು ಒಂದನ್ನ ಸರಿ ಮಾಡ್ಕೊಂಡ್ಬಿಟ್ಟು ನೀವು ಯಾವ್ದು ಇದು ಒಂದನ್ನ ಸರಿ ಮಾಡ್ಕೊಂಡ್ಬಿಟ್ರೆ ಹಿಂದೆದು ಮುಂದೆದು ಟೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಡಾಕ್ಟರ್ ಲ್ಯಾಬ್ ಹೋಗೇ ಇಲ್ಲ. ಅಯ್ಯೋ ಹೇಳ್ತಾನೆ, ಬಹಳ ಶ್ರೇಷ್ಠವಾದ ವಿಜ್ಞಾನಿ, ಮತ್ತೆ ಒಂದು ದೊಡ್ಡ ಡಾಕ್ಟರ್ ಕೂಡ, ಮಿಲಿಟರಿ ಎಷ್ಟೋ ವರ್ಷ ಸೇವೆ ಮಾಡ್ತಾನೆ. ಅಲ್ಲಿ ಹೇಳ್ತಾನೆ, ನಮ್ಮ ಜನ ಈಗ ತಿನ್ನುತ್ತಿರುವ ಆಹಾರದಲ್ಲಿ ಅರ್ಧ ಭಾಗ ನಿಲ್ಲಿಸ್ಬಿಟ್ರೆ, ಅಂದ್ರೆ 4 ಚಪಾತಿ ತಿನ್ನೋ ಜಾಗದಲ್ಲಿ 2 ತಿನ್ಬಿಟ್ರೆ, ಭೂಮಿ ಮೇಲಿರೋ ಎಲ್ಲಾ ವೈದ್ಯರು ಉಪವಾಸ ಸತ್ತೋಗ್ತಾರೆ ಅಂತ. ಯಾರು ಕಾಯಿಲೆ ಬರೋಲ್ಲ. ಇನ್ನು ವೈದ್ಯನಿಗೆ ಬೇರೆ ಏನ್ ಬರ್ತದೆ ಕೆಲಸ ಇಲ್ವಾ? ಅದು ಕೆಲಸನೇ ಇಲ್ಲ. ಹಾಗೆ ಆಹಾರ ನಿಜವಾಗ್ಲು ನೀವು ಇಲ್ಲಿ ಬಂದಿದ್ದಕ್ಕೂ ಒಂದು ಸಾರ್ಥಕ ಏನಂತಂದ್ರೆ, ಬೆಳಿಗ್ಗೆ ಹೊತ್ನಲ್ಲಾದ್ರೂ ಇದನ್ನ ಬ್ರೇಕ್ಫಾಸ್ಟ್ಗೆ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ನನಗೆ ಒಂದೇ ಸಲ ಆಗಲ್ಲಪ್ಪ, ಪಕ್ಕದಲ್ಲಿ ಪೂರಿ ಪಾಲ್ಯ ಕಾಳು ಇರ್ಬೇಕಂದ್ರೆ ಇದು 50% ಆದ್ರೂ ಇರ್ಲಿ ಪಕ್ಕದಲ್ಲಿ. ಅದು ಬೇಯಿಸಬಾರ್ದು. ಬೇಯಿಸಿದ್ರೆ ಹೋಯ್ತು, ಡೆಡ್, ಮೃತ. ಇದು ಅಮೃತ. ಬೇಯಿಸಿದ್ರೆ ಮೃತ, ಫ್ರಿಡ್ಜಲ್ಲಿ ಇಟ್ಟು ತಂಗು ಮಾಡ್ತಿದ್ರೆ ಪೇತ. ಇದು ಅಮೃತ. ಏನೋ ನನ್ನ ಪುಣ್ಯಕ್ಕೆ ನಮ್ಮ ಮಲ್ಲಾಡಿ ರಾಘವೇಂದ್ರ, ನಮ್ಮ ಗುರುಗಳು ಮಲ್ಲಾಡಿ ರಾಘವೇಂದ್ರ ಸ್ವಾಮಿಗಳು ಕೇಳಿದ್ವಿ. ಅವ್ರು ಹೇಳ್ತಾ ಇದ್ದ ಅಷ್ಟೇ, ನೋಡು ಗ್ರಾಮೀಣ ಪ್ರದೇಶದಲ್ಲಿ ಹೋಗು, ಇದನ್ನ ಹೇಳು. ನಮ್ ಜೊತೆಲಿ ಜಗ್ಗಿ ವಾಸುದೇವ ನಾವೆಲ್ಲ ಒಟ್ಟಿಗೆ ಅಲ್ಲಿ ಕಲ್ತಿದ್ದು ನಮ್ಮ ಮಲ್ಲಾಡಿಯಲ್ಲಿ. ಈಗ ಜಗ್ಗಿ ವಾಸುದೇವ ಎಲ್ಲೋ, ನಾವು ಇಲ್ಲೇ. ಅವ್ರು ಹೇಳಿದ್ರು ಗುರುಗಳು, ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಹಳ್ಳಿಯ ಜನರಿಗೆ ಹೇಳ್ಕೊಡಿ ಇದನ್ನೆಲ್ಲ. ಸಿಟಿಲವ್ರಿಗೆ ಏನೋ ಪಾನ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ದು ಇನ್ಸೂರೆನ್ಸ್ ಕಾರ್ಡ್ ಎಲ್ಲ ಇದೆಯಲ್ಲ, ಡಾಕ್ಟರ್ ಹೋದಾಗ ಹೆಸರು ಕೇಳ್ತಾನ, ಇನ್ಸೂರೆನ್ಸ್ ಇದೆಯಾ ಅಂತ ಕೇಳ್ತಾನೆ. ಇನ್ಸೂರೆನ್ಸ್ ಇದೆಯಾ ಅಂತ ಕೇಳ್ತಾನೆ ಅವನು. ಒಂದು ಕೌಂಟರ್ ಓಪನ್ ಆಗಿರುತ್ತೆ, ಮಾಡ್ಬಿಟ್ಟಿದೆ ಅದಕ್ಕೆ ಸಪ್ರೇಟ್ ಅಲ್ಲಿ.
ಎಲ್ಲ ಅಲ್ಲೇ ಇನ್ನು 6 ವರ್ಷಕ್ಕೆ 7